ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಮಧುವನ್ಸ್ಗೆ ನಾನು ವಿಸಿಟ್ ಕೊಟ್ಟಾಗ ಅಲ್ಲಿ ಏನೇನಿತ್ತು ಅಂತ. ಸೊ ಒಂದೇ ವೀಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ 2 ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನಿದೆ ಅಂತ ನೋಡೋಣ. ತುಂಬಾ ಕಲೆಕ್ಷನ್ಸ್ ಇದೆ, ಹೆಸರು ಕೂಡ ಅಷ್ಟೇ ಮಧುವನ್ಸ್ ಅಂತ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೊ ಇದೆಲ್ಲ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೆಲ್ಲ ಪ್ಲೇವುಡ್ಸು, ಹಾಗೆ ಏನು ಲ್ಯಾಮಿನೇಟ್ಸು, ಆಕ್ರಿಲಿಕ್ ಶೀಟ್ಸು, ಹಾಗೆ ಹೈಲೈಟರ್ಗೆ ಏನು ಯೂಸ್ ಮಾಡ್ತೀವಲ್ವ, ಸೊ ಆ ಥರ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಈ ಥರದ್ದೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಹಾಕ್ತಿರ್ತಾರೆ. ಸೊ ಬೇರೆ ಬೇರೆ ಸ್ಟೇಟಿಂದ ನೀವು ಅಲ್ಲಿಂದ ತರಿಸ್ಕೊಂಡು ಏನು ಮೋಸ ಹೋಗೋದಕ್ಕಿಂತ ಇಲ್ಲೇ ಶಾಪ್ಗಳಲ್ಲಿ, ಬೆಂಗಳೂರಲ್ಲೇ ಸಿಗುವಂಥ ಶಾಪಲ್ಲಿ ಅಲ್ಲಿಗೆ ಹೋಗಿ ನೋಡಿ ಫೀಲ್ ಮಾಡಿ ನಿಮ್ಮ ಮನೆಗೆ ಯಾವುದು ಸೂಕ್ತ ಅನ್ನೋದನ್ನು ತಿಳ್ಕೊಂಡು ನೀವು ತೊಗೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ತೊಗೊಂಡು ಮೋಸ ಹೋಗಿದ್ದಾರೆ, ಕಮೆಂಟ್ಸಲ್ಲಿ ಹಾಕ್ತಾ ಇರ್ತಾರೆ ಇದು ಫೇಕ್ ಅಕೌಂಟ್ ಅದು ಇದು ಅಂತ. ಸೊ ಅದ್ರ ಬದಲು ಈ ಥರ ಶಾಪ್ಗೆ ಹೋಗಿ ನೀವು ಬೈ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವ ಜಾಗಕ್ಕೆ ಯಾವ್ದು ಹೈಲೈಟರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಶಾಪ್ಗೆ ವಿಸಿಟ್ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಮನೆಗೆ ಯಾವ ಜಾಗಕ್ಕೆ ಏನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಇಲ್ಲಿ ತುಂಬಾ ಹೈಲೈಟರ್ಸ್ ಇದೆ. ಇದೆಲ್ಲ ನೀವು 1 ಫೀಟ್ಗೆ ಬರುವಂಥದ್ದು, 1 ಅಡಿಗೆ 1 ಅಡಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಬುದ್ಧ ಅಕ್ಕಪಕ್ಕ ಹಾಕಲಿಕ್ಕೆ ಅಥವಾ ಬ್ಯಾಕ್ ಸೈಡು ಗಣೇಶ, ಈ ಎಂಟ್ರಿಯಲ್ಲಿ ಟಿ ವಿ ಯೂನಿಟ್ಟು, ಇದೆಲ್ಲ ದೇವ್ರ ಮನೆಗೆ ಹಾಕುವಂಥದ್ದು. ಸೊ ಇದಂತೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. 4 ಅಡಿಗೆ 8 ಅಡಿ. ಸೊ ಲೈಟ್ ಹಾಕಿದ್ರೆ ಬ್ಯಾಕ್ಗ್ರೌಂಡ್ ಫುಲ್ ಲೈಟ್ ಬರುತ್ತೆ. ಇದು FRP ಶೀಟಲ್ಲಿ ಮಾಡಿರುವಂಥದ್ದು. ಸೊ ಫೀಲ್ ಮಾಡಿ ನೋಡಿದ್ರೆ ಇದ್ರದ್ದೆಲ್ಲ ಅಂದ ಚಂದ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಶಾಪಲ್ಲಿ ಯಾವ ಶಾಪಲ್ಲೂ ಈ ಥರ ನೋಡಿರಲಿಲ್ಲ. ಆ್ಯಕ್ಚುಲಾಗಿ ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಸೊ ನಮ್ಮನೆಗೆ ತೊಗೋಬೇಕು, ಆದರೆ ಹೇಗೆ ತೊಗೊಳ್ಳೋದು, ಅದಕ್ಕೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಒಂದು ಕಡೆ ಭಯ, ಇದು ಬುಕ್ ಮಾಡಿದ್ರೆ ಬರುತ್ತೋ ಇಲ್ವೋ ಅಂತ. ಇದು ನಿಯರ್ ಬೈ ಶಾಪಲ್ಲಿ ಸಿಗೋದ್ರಿಂದ ಸೊ ನಾವು ಆರಾಮಾಗಿ ಬೈ ಮಾಡ್ಬೋದು. ಇದೆಲ್ಲ ತುಂಬಾ ಚೆನ್ನಾಗಿದೆ. ಕ್ರಿಸ್ಟಲ್ ಏನು ನೋಡಲಿಕ್ಕೆ ಒಂಥರ ಕ್ರಿಸ್ಟಲ್ ಥರ ಕಾಣುತ್ತೆ ಅಲ್ವಾ ಮಧ್ಯದಲ್ಲಿ. ಸೊ ಚೆನ್ನಾಗಿರುತ್ತೆ. ಇದು FRP ಶೀಟ್ ಅಂದರೆ ಹೈಲೈಟರ್ಗೆ, ಬ್ಯಾಕ್ಗ್ರೌಂಡ್ಗೆ, ಟಿ ವಿ ಪೆನಲ್ಗೆ ಈ ಥರ ಎಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ರೇಟ್ ಸ್ವಲ್ಪ ಜಾಸ್ತಿ ಅಂದ್ರೂ ಅದು ಲುಕ್ ವೈಸ್ ಹೋಲಿಸ್ಕೊಂಡ್ರಂತೂ ರಾಯಲ್ ಫಿನಿಶಿಂಗು, ರಾಯಲ್ ಲುಕ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿರೋ ಶೀಟ್ಗಳನ್ನ ನೀವು ನೋಡಬೇಕಂದ್ರೆ ಸೊ ಒಂದ್ಸಲ ಮಧುವನ್ಸ್ಗೆ ಭೇಟಿ ಕೊಡಿ, ಚೆನ್ನಾಗಿದೆ. ವುಡ್ಡು ಅಷ್ಟೇ, ಅಲ್ಲಿ ಏನು ವಾಟರ್ ಪ್ರೂಫು ಆಗಿರ್ಬೋದು ಅಥವಾ ನಾರ್ಮಲ್ ಪ್ಲೇವುಡ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅವೈಲಬಲ್ ಇದೆ. ಸೊ ಇದೆಲ್ಲ ನೀವು ವಾರ್ಡ್ರೋಬ್ಗಳಿಗೆ ಹಾಕುವಂಥದ್ದು, ಸ್ಲೈಡಿಂಗ್ ಡೋರ್ಗಳಿಗೆ. ಅದಕ್ಕೆ ಲಾಸ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅನ್ಕೋತೀನಿ ಇದನ್ನೆಲ್ಲ. ಸೊ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡಿ. ಆಮೇಲೆ ನೆಕ್ಸ್ಟು ಇಲ್ಲಿ ನೀವು ಪ್ಲಾಸ್ಟಿಂಗ್ ಆದಮೇಲೆ ಮನೆಗೆ ಈ ವಿಂಡೋಗಳಿಗೆ ಏನು ಬೇಕು ಆ ಥರದ್ದು, ಆಮೇಲೆ ಟ್ಯಾಪ್ಗಳು ಪ್ರತಿಯೊಂದು ಸಿಗುತ್ತೆ. ಕಿಚನಿಗೆ ನಾವೇನಾದ್ರು ಇಂಟೀರಿಯರ್ ಮಾಡಿಸ್ತಾ ಇದ್ದೀವಿ, ಜರ್ಮನ್ ಕಿಚನ್, ಇಟಾಲಿಯನ್ ಕಿಚನ್, ಈ ಥರದಕ್ಕೆಲ್ಲ ಬೇಕಾಗುತ್ತಲ್ವ. ಸೊ ಅದ್ರದ್ದು ಹ್ಯಾಂಡಲ್ಸ್, ಪ್ರೊಫೈಲ್ ಹ್ಯಾಂಡಲ್ಸ್ ಎಲ್ಲ ಇದೆಯಲ್ವ. ಸೊ ಅದ್ರದ್ದು ತುಂಬಾ ಇದೆ ವಿಡಿಯೋ, ಏನು ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಅದನ್ನು ನೋಡಿದ್ರೆ ನಮ್ಮನೆಗೆ ಯಾವುದು ಚೆನ್ನಾಗಿರುತ್ತೆ ಅಂತ ನೀವು ನೋಡಿ ತೊಗೊಂಡು ಬರ್ಬೋದು. ಸೊ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೇನು ಅಷ್ಟೊಂದು ಟೆನ್ಷನ್ ಆಗಲ್ಲ, ಯಾಕೆ ಅಂದರೆ ಅಲ್ಲಿರೋರು ನಮಗೆ ಸ್ವಲ್ಪ ಸೆಲೆಕ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ನಮಗೆ ನೋಡಿ ನೋಡಿ ಯಾವ್ದು ಹಾಕೋದು ಅನ್ನೋದೇ ಮರ್ತೋಗ್ಬಿಡ್ತೀವಿ ಫೈನಲ್ ಆಗಿ. ಸೊ ಹಾಗಾಗಿ ಅಲ್ಲಿ ಇರೋರು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇದು ಹಾಕಿದ್ರೆ ಈ ಥರ ಬರುತ್ತೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ಅಷ್ಟು ರಿಸ್ಕ್ ಅನ್ಸಲ್ಲ ಸೆಲೆಕ್ಷನ್ ಮಾಡುವಾಗ. ಸೊ ಇದೆಲ್ಲ ಹೈಲೈಟರ್ಸು, ಟಿ ವಿ ಪ್ಯಾನಲ್ಸ್, ರಾಫ್ಟರ್ ಬರುತ್ತಲ್ವ. ಸೊ ಅದು ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ನಾನಂತೂ ನೋಡಿರಲಿಲ್ಲ, ಇದು ಒಂದೇ ಕಡೆ ಎಲ್ಲ ಥರ ಸಿಕ್ಕಿದ್ರೂ ನಮಗೆ ಏನು ಟ್ರಾನ್ಸ್ಪೋರ್ಟೇಷನ್ ಫೀಸು ಸಹ ಉಳಿಯುತ್ತೆ. ಸೊ ಅಲ್ಲೊಂದು ಬೈ ಮಾಡೋಕ್ಕಿಂತ ಒಂದೇ ಅಂಗಡಿಯಲ್ಲಿ ಎಲ್ಲ ಸಿಕ್ಕಿದ್ರೆ, ಈ ಶಾಪಿಂಗ್ ಮಾಲ್ ಥರ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಅಂದರೆ ಯಾಕೆ ತೊಗೋಬಾರ್ದು ಅನ್ನಿಸ್ತು. ಇದೆಲ್ಲ ಎಲ್ಲಿ ಕಿಚನ್ಗೆ ಯೂಸ್ ಮಾಡುವಂಥದ್ದಾ? ಸೊ ನೀವೇನು ನೋಡ್ತೀರಲ್ವ, ಜೆ ಪ್ರೊಫೈಲ್, ಸಿ ಪ್ರೊಫೈಲ್, ಅದೆಲ್ಲ ಇಲ್ಲೇ ಇದೆ ನೋಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ರೇಟು ಅಷ್ಟೇ ರೀಸನಬಲ್ ಇದೆ. ಸೊ ಒಂದ್ಸಲ ಬಂದು ನೋಡಿ, ಇಷ್ಟ ಆಗುತ್ತೆ. ಹೊಸದಾಗಿ ಮನೆ ಕಟ್ತಾ ಇರೋರಿಗೆ, ಪ್ಲಾಸ್ಟಿಂಗ್ ಆಗಿ ಇನ್ನೇನು ವುಡ್ ವರ್ಕ್ ಶುರು ಮಾಡ್ತೀವಿ ಅನ್ನೋರಿಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಥಿಂಗ್ಸ್ ಕೂಡ ಸಿಗುತ್ತೆ. ಸೊ ಪ್ಲೈವುಡ್ಡು, ಲ್ಯಾಮಿನೇಟ್ಸು, ಹಾಗೆ ಆಕ್ರಿಲಿಕ್ ಶೀಟು, ಎಲ್ಲ ಸಿಗುತ್ತೆ. ಗಮ್ ಇರ್ಬೋದು, ಫೆವಿಕಲ್ಲು, ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಡ್ರಾಗಳಿಗೆ ಏನಿದು ಡ್ರಾಯರ್ಗೆಲ್ಲ ಫಿಕ್ಸ್ ಮಾಡ್ತಾರೆ, ತೆಗಿಲಿಕ್ಕೆ ಅದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಇದು ನೋಡಿ. ಸೊ ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಕೊಡಿ. ಹೆಸರು ಅಷ್ಟೇ, ಅಂಗಡಿ ಹೆಸರು ಏನಿದು ಮಧುವನ್ಸ್. ಇವಾಗ ಇದೇನು ನೋಡ್ತಾ ಇದ್ದೀರಾ, ಇದು ವಾರ್ಡ್ರೋಬ್ ಒಳಗಡೆ ಇಟ್ಕೊಳ್ಳೋತರ. ನೀವು ಜ್ಯುವೆಲ್ರಿ ಬಾಕ್ಸ್ ಇದನ್ನೆಲ್ಲ ಇದರೊಳಗಡೆ ಸ್ಟೋರ್ ಮಾಡ್ಬೋದು. ಇನ್ನೊಂದು ಇಲ್ಲಿ ನೋಡ್ರಂತೆ, ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಏನು ಅಂದರೆ ಒಂದು ನಿಮಿಷ ನೋಡಿ,
ಸಖತ್ತಾಗಿದೆ. ಇಲ್ಲಿ ಈ ಬೆಲ್ಟ್ ಹೋಲ್ಡರು ಇದೆಲ್ಲ ತುಂಬ ಚೆನ್ನಾಗಿದೆ. ನೀವು ವುಡ್ಡಲ್ಲಿ ಮಾಡಿಸೋದಕ್ಕಿಂತ ಈ ಥರದ್ದೊಂದು ರೆಡಿ ಸಿಗುತ್ತೆ. ಈ ಅಳತೆ ಏನಿದೆ ಅಳತೆನ ಹೇಳಿದ್ರೆ ಅದ್ರ ತಕ್ಕನಾಗಿ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ರೇಟು ಅಷ್ಟೇ ರೀಸನಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು ನೋಡಿ. ಇಲ್ಲಿ ನೋಡಿ ಸ್ಟೋರೇಜ್ ಅಂತೂ ತುಂಬ ಇದೆ. ಇದು ಯೂಸ್ ಆಗುತ್ತೆ. ಇಲ್ಲಿ ಯೂಸ್ ಆಗದಿರೋದು ಏನೂ ಇಲ್ಲ. ಇನ್ನೊಂದು ಅಂದರೆ ಇಲ್ಲಿ ಐರನಿಂಗ್ದು ಐರನ್ ಹೋಲ್ಡರ್ ಓಪನ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ಜಾಗ ವೇಸ್ಟ್ ಆಗಲ್ಲ ನೋಡಿ. ಅಲ್ಲೇ ತೊಗೊಂಡು ಅಲ್ಲೇ ಐರನ್ ಮಾಡಿಕೊಂಡು ಅಲ್ಲೇ ಇಟ್ಬಿಡ್ಬೋದು. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕಡಿಮೆ ಜಾಗದಲ್ಲಿ ಎಲ್ಲ ಥರದನ್ನು ಇಟ್ಕೊಳ್ಳೋ ಥರ. ಇದು ಹ್ಯಾಂಗರ್, ನೀವು ಏನು ಬೇಕಿದ್ರು ಹ್ಯಾಂಗಿಂಗ್ ಮಾಡ್ಕೋಬೋದು. ಈ ಮೇಡಮ್ ನೋಡಿ ಇವ್ರು ಇಲ್ಲಿ ಬಂದರೆ ನಿಮ್ಗೆ ಏನು ಬೇಕು ಎಲ್ಲ ಕೊಡ್ತಾರೆ. ತಿರುಗಿ ಬನ್ನಿ. ನಮ್ಮ ಕಸ್ಟಮರ್ಸ್ ಯಾರು ಬಂದು ಏನಾದ್ರು ಕೇಳಿದ್ರೆ ಚೆನ್ನಾಗಿರೋ ಐಟಮ್ ಕೊಡಿ ಆಯಿತಾ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಅದಕ್ಕೆ ಖುಷಿ ಆಯಿತು, ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇದು ನೋಡಿ ಆಟೋಮೆಟಿಕ್ ಏನು ಲಾಕರು. ಇಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಇದೆ, ಇಲ್ಲಿ ನಂಬರ್ ಕೂಡ ಇದೆ. ಚೆನ್ನಾಗಿದೆ. ಇದು ಚಾರ್ಜಿಂಗ್ ಮಾಡ್ಬೋದು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಮೇ ಬಿ ಎಷ್ಟು ದಿನ ಬರುತ್ತೆ? ಒಂದು 3 ಮಂತ್ಸ್ ಬರುತ್ತಾ? 2 ಇಯರ್ಸ್ವರೆಗೂ ಬರುತ್ತಂತೆ ನೋಡಿ. ಒಂದ್ಸಲ ಚಾರ್ಜ್ ಮಾಡಿದ್ರೆ ಆರಾಮಾಗಿ ನೀವು ಬ್ಯಾಂಕಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ತೊಗೊಳೋದಕ್ಕಿಂತ ಈ ಥರದ್ದು ಮನೇಲೆ ಇಟ್ಕೋಬೋದು. ಇದು ಕಾರ್ನರ್, ಮ್ಯಾಜಿಕ್ ಕಾರ್ನರ್ ಅಂತಾರಲ್ಲ, ಸೊ ಹಂಗೆ ಕಾರ್ನರ್ ಜಾಗ ಯೂಸ್ ಆಗಲ್ಲ ಅನ್ನೋರು ಈ ಥರದ್ದೊಂದು ಅಡಾಪ್ಟ್ ಮಾಡ್ಕೋಬೋದು ರೂಮ್ಗೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿದೆ ಏನಿದು ಈ ಟೈಗಳು, ಅದು ಇದು ತುಂಬ ಚೆನ್ನಾಗಿದೆ. ನಾನಂತೂ ಫಸ್ಟ್ ಟೈಮ್ ಈ ಥರದ್ದೆಲ್ಲ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.